if I'm ಕನಸಲ್ಲಿ ಯಾಕೋ ಯಾವುದು ಸಾಲಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವಾಗ ಕೇಕ್ ತೊಗೊಂಡು ಮೇಲೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಕಸಿನ್ದು ರೂಮ್ ಇದೆ, ಸೊ ಎಲ್ಲ ಹೋಗ್ತಾ ಇದ್ದೀವಿ. ಇನ್ನೇನು ಒಂದು 10 ನಿಮಿಷ ಇರ್ಬೋದು ಅಷ್ಟೇ. ಇನ್ನು 5 ನಿಮಿಷ ಇದೆ ಅಂದಾಗ ನಮ್ಮಣ್ಣ ಫೋಟೋ ತೊಗೊಳ್ಳೋಣ ಅಂದ. ನಾನು ವೀಡಿಯೋ ಮಾಡ್ತೀನಿ ಕಣೋ ಅಂದರೆ ನೀನು ಆಂಡ್ರಾಯ್ಡ್ ಫೋನು ಏನು ಬೇಡ ಮಾಡೋದು, ನಾನು ಫೋಟೋ ತೆಗಿತೀನಿ ಐಫೋನಲ್ಲಿ ಅಂತ ತೆಗ್ದ. ಅದಿನ್ನೂ ತೆಗ್ದವನೇ ಕಳಿಸೇ ಇಲ್ಲ ಇನ್ನು ವೀಡಿಯೋ ಫಿಲೋ. ಆಮೇಲೆ ಇನ್ನೇನು ಒಂದು 2 ನಿಮಿಷ ಇದೆ, ಸೊ ಎಲ್ಲ ರೆಡಿಯಾಗಿ ನಿಂತೀವಿ ಕೇಕ್ ಕಟ್ ಮಾಡೋಕ್ಕೆ. ನೋಡೆಲ್ಲ ಹೇಗೆ ನಿಂತಿದ್ದೀವಿ. ಇನ್ನೇನಾಯಿತು 12 ಗಂಟೆಗೆ ಕೇಕ್ ಕಟ್ ಮಾಡ್ದೋ. ಆಮೇಲೆ ನಾವು ಪಕ್ಕದ ಮನೆಯವರು ಅಂದರೆ ಹೊಸ್ದಾಗಿ ಮದುವೆ ಆಗಿದ್ದು, ಸೊ ಅವರು ನಾವು ಒಟ್ಟಿಗೆ ಕಟ್ ಮಾಡೋಂಥ ಕೇಕ್ ಕಟ್ ಮಾಡ್ತಿದ್ವಿ. ಈ ಕೇಕ್ ತರೋಕ್ಕೆ 11:15 ಹೋಗಿದ್ದಾರೆ ನಮ್ಮ ಮನೆಯಿಂದ. ಏನು ಹೇಳೋಣ, ಯಾರಿಗೂ ಏನೂ ಇದೇ ಇಲ್ಲ. ಆಮೇಲೆ ಒಂದು ಸ್ನ್ಯಾಪ್ ಹಾಕೋಣ ಅಂತ ಇದು ಮಾಡಿದೆ. ನನ್ನ ಕಸಿನ್ ಅವನು ನಾನು ನ್ಯಾನೆ ಅಂತ ಇದ್ದ. ಆಮೇಲೆ ಅವನು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಕ್ಯಾಲೆಂಡರ್ ಮಾತ್ರ ಚೇಂಜ್ ಆಗುತ್ತೆ, ಹಣೆ ಬರ ಲೈಫ್ ಕಷ್ಟ ಯಾವುದೂ ಚೇಂಜ್ ಆಗಲ್ಲ ಅಂತ ಗೊತ್ತು. ಬಟ್ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಮತ್ತು ಖುಷಿಯಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ. ಈ ಕಟ್ಟಿಂಗ್ ಎಲ್ಲ ಆದಮೇಲೆ ಟೈಮ್ ಇತ್ತಲ್ಲ, ಸೊ ಡ್ಯಾನ್ಸು ಸಾಂಗು ಆಡೋಣ ಅಂತ ನನ್ನ ಕಸಿನ್ ಡ್ಯಾನ್ಸ್ ಆಡ್ತಾಯಿದ್ದಾರೆ. ನಾನು ನೋಡ್ತಾ ಇದ್ದೆ. ನನಗೆ ಆಡೋಕ್ಕೆಲ್ಲ ಮೂಡಿರಲಿಲ್ಲ, ಅವ್ರು ಆಡ್ತಾಯಿದ್ರು ಪಾಪ. ಆಮೇಲೆ ನಮ್ಮ ಅಣ್ಣ ಮತ್ತು ನಮ್ಮ ಅತ್ತೆ ಮಗನೂ ಡ್ಯಾನ್ಸ್ ಆಡ್ತಾಯಿದ್ರು. ಆಮೇಲೆ ನಾವು ಸಾಂಗ್ ಹೇಳೋಣ ಅಂತ ಹೇಳೋಕ್ಕೆ ಕೂತ್ಕೊಂಡು ದಾರೆ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ. ಅದು ಯಾವುದೋ ಒಂಟಿ ಪಕ್ಕಿ ಸದನ್ನ ಕೇಳುತ್ತಾ ಮಲ್ಕೊಂಡಿದ್ದೆ ಮಧ್ಯಾಹ್ನ. ಕಾಲೇಜು ಪ್ರೀತಿಗೊಂದು ಪದ್ಯಾನ ಬರ್ದಿಟ್ಟು ಕರೆದುಕೊಂಡೆ ಗಡ್ಡಾನ. ಕಾಳಿದಾಸ ಕಾವ್ಯ ನಮ್ಮಪ್ಪನ್ನ ಕೇಳ್ರಿ, ಖಾಲಿ ಹಾಳೆಗಿಂತ ಒಳ್ಳೆ ಕಾವ್ಯ ಇಲ್ರಿ. ಹೃದಯದ ಮೇಲೆ ರೈಸು ಹಾಕಿ ರಾಜಕುಮಾರಿ ನಿಂತಂಗಾಯ್ತು. ಇಂಥ ಟೈಮಲ್ಲಿ ಆಡು ಬೇಕಿತ್ತ ಯಾವನಿಗೆ ಗೊತ್ತು. ದೇವದಾಸನು ಎಣ್ಣೆ ಬಿಟ್ಟಿದ್ದ ಯಾವನಿಗೆ ಗೊತ್ತು. ಹಾಳೆಂದರೆ ಪ್ರಣಯಾನುಭಾವ, ಕವಿತೆ ಆತ್ಮಾನುಸಂಧಾನ. ಏನು ಮಾಡೋದು ಒಂಟಿ ಹೂವೊಂದು ರೋಡಲ್ಲಿ ಸಿಕ್ತು. ಏನು ಹೇಳೋದು ಇಂಥ ಟೈಮಲ್ಲಿ ಯಾವನಿಗೆ ಗೊತ್ತು. ಎದೆಂಬ ಖಾಲಿ ದುಂಬಕ್ಕೆ ಒಂದು ಸಣ್ಣ ಕಲ್ಲು ಬಿದ್ದಂಗಾಯ್ತು. ಸೌಂಡು ಮಾಡುತ್ತೋ ಯಾವನಿಗೆ ಗೊತ್ತು. ಇವಳ ಸಿಗ್ತಾಳ ಕೈ ಕೊಡ್ತಾಳ ಯಾವನಿಗೆ ಗೊತ್ತು. ಕನಸಲ್ಲಿ ಯಾಕೋ ಯಾವುದು ಸಾಲಲ್ಲ, ಮೋಡಾನ ಮುದ್ದು ಮಾಡೋಕ್ಕಾಗಲ್ಲ. ಬಟ್ಟಿಗೆ ಚಡ್ಡಿ ಹಾಕೋಕ್ಕಾಗಲ್ಲ. ನಿನಗೆ ಗೊತ್ತಲ್ವಾ ನಾನು ಮುಟ್ಟಾಳ. ಮತ್ತೆ ಬಂತು ಎದೆಲ್ಲೊಂದು ಲಹರಿ, ತುಂಬಾ ಒಳ್ಳೆ ಕನ್ನಡ ಮಾತಾಡ್ಬಿಟ್ಟೆ ಕಣ್ರಿ. ಮೂಗು ಬಟ್ಟಾಗಿ ಹುಟ್ಟಿದೆ ನಾನು, ಇವಳ ಮುಗಿಲೇ ಇರುವುದಿತ್ತು. ಮೇಲಿರ್ಬೋದಾ ಯಾವನಿಗೆ ಗೊತ್ತು. ಮುಂದೆ ಮೇಲಾದ್ರೂ ತಿಂಡಿ ಸಿಗ್ಬೋದಾ ಯಾವನಿಗೆ ಗೊತ್ತು. ಹಾಡು ಡ್ಯಾನ್ಸು ಎಲ್ಲ 5 ಗಂಟೆ ತನಕ ಆಡ್ದು. ಆಮೇಲೆ ಸುಸ್ತಾಯಿತು ಅಂತ ಮಲ್ಕೊಂಡು. ನನ್ನ ನ್ಯೂ ಇಯರ್ ಸೆಲೆಬ್ರೇಷನ್ ಹೀಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.